ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲೈಫ್ ಆಫಿಷಿಯಲ್ ವಿತ್ ನಾಡಗರ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಕೇಕ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ದೊಡ್ಡ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಕೇಕ್ ಅಂದರೆ. ಎಗ್ಲೆಸ್ಸು ಈ ಥರ ಎಲ್ಲ ಸಿಗುತ್ತೆ ಅಲ್ವಾ. ಈಗ ನಾವು ಮನೆಯಲ್ಲೇ ಒಂದು ಫ್ರೆಶ್ ಆಗಿ ಕೇಕ್ ಮಾಡೋಣ. ನೋಡಿ, ನಾನು ಮಾಡಿರೋದು ಒಳ್ಳೆ ಬೇಕ್ರಿಗಿಂತ ಕಡಿಮೆ ಇಲ್ಲ ಅನ್ನಂಗೆ ಕಾಣಿಸ್ತಾ ಇದೆ ಅಲ್ವಾ. ಸಖತ್ ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಇಲ್ಲಿ ನಾನು 1.5 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿ ಜರಡಿ ಹಿಡಿದ್ಬಿಟ್ಟು ತೊಗೊಳ್ಳಿ ಗೋಧಿ ಹಿಟ್ಟನ್ನು. 1.5 ಕಪ್ ಆಗೋಷ್ಟು ಗೋಧಿ ಹಿಟ್ಟು. ಇದರಲ್ಲಿ ನಾನು ಒಂದು 50 ಗ್ರಾಮ್ಸ್ ಆಗುವಷ್ಟು ನಾನು ಹಾಲಿನ ಪುಡಿ ತೊಗೊಂಡಿದ್ದೀನಿ. ಹಾಗೆ 2 ಚಮಚ ಕೋಕೋ ಪೌಡರ್ ತೊಗೊಂಡಿದ್ದೀನಿ. ಬೇಕಿದ್ದರೆ ಹಾಕೋಬೋದು, ಇಲ್ಲ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳಿ, ವೈಟ್ ಕಲರ್ ಬರುತ್ತೆ. ಆಮೇಲೆ ಅರ್ಧ ಚಮಚ ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ. 1 ಚಮಚ ಆಗೋಷ್ಟು ನಾನು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನು ಏನು ಮಾಡಬೇಕು, ಎಲ್ಲ ಸರಿಯಾಗುವಾಗೆ ಮಿಶ್ರಣ ಮಾಡ್ಕೋಬೇಕು ಒಳ್ಳೆ ರೀತಿಯಲ್ಲಿ. ನಿಮಗೆ ಹೇಗೆ ಕೈಯಿಂದ ಆದರೆ ಕೈಯಿಂದ, ಇಲ್ಲ ಸ್ಪೂನಿಂದ, ನಿಮಗೆ ಅನುಕೂಲ ಹೇಗಾಗುತ್ತೋ ಆ ರೀತಿ ಸರಿಯಾಗಿ ಮಿಶ್ರಣ ಮಾಡ್ಕೊಳ್ಳಿ. ಎಲ್ಲನೂ ಸೆಟ್ ಆಗಬೇಕು ಅದಕ್ಕೆ, ಆಯಿತಾ. ಸಖತ್ ಟೇಸ್ಟಿಯಾಗಿರುತ್ತೆ, ನೀವು ಮಾಡಿ ನೋಡಿ. ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಆ ಪಾತ್ರೆಗೆ ನಾನು 1.5 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲದ ಪುಡಿ ತೊಗೊಂಡಿದ್ದೀನಿ, ಆರ್ಗಾನಿಕ್ ಬೆಲ್ಲದ ಪುಡಿ. ಹಾಗೆ ಅದು ಕಲರ್ ಸ್ವಲ್ಪ ಕಪ್ಪ ಕಾಣಿಸ್ತಾ ಇದೆ ನಿಮಗೆ. ಇದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ, ಒಂದು 1/2 ಕಪ್ ಆಗೋಷ್ಟು ಮೊಸರು, 1/2 ಕಪ್ ಆಗೋಷ್ಟು ಎಣ್ಣೆ, ಕುಕ್ಕಿಂಗ್ ಆಯಿಲ್ ಅಂತಾರಲ್ವ, ಸನ್ಫ್ಲವರ್ ಒಟ್ಟು ಯಾವುದಾದ್ರೂ ತಗೊಳ್ಳಿ ನಿಮ್ಮ ಇಷ್ಟ, ಅದನ್ನು ಹಾಕಿದ್ದೇನೆ. ಹಾಗೆ ಇಲ್ಲಿ ನಾನು ಒಂದು ದಪ್ಪ ತಳೆದಿರೋ ಪಾತ್ರೆನೇ ತೊಗೊಂಡಿದ್ದೀನಿ, ಕುಕ್ಕರ್ ತೊಗೊಂಡಿದ್ದೀನಿ. ಅದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಸಣ್ಣ ಉಪ್ಪಿರುತ್ತಲ್ವ, ನೈಸ್ ಉಪ್ಪನ್ನು ಹಾಕಿ ಅದನ್ನು ಬಿಸಿ ಆಗಲಿಕ್ಕೆ ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈಗ ನಾವು ಮಿಕ್ಸ್ ಏನಿರುತ್ತಲ್ವ, ನಾವಲ್ಲಿ ಆಯಿಲ್, ಬೆಲ್ಲದ ಪುಡಿ ಅದನ್ನೆಲ್ಲ ಮಿಕ್ಸ್ ಮಾಡಿರ್ತೀವಲ್ವ, ಇದನ್ನು ಈ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಗಂಟಿಲ್ಲದೆ ನಾವು ಕಲಿಸ್ಕೋಬೇಕಾಗುತ್ತೆ. ನಾನು ಇದಕ್ಕೆ ಮಧ್ಯ ಗೋಡಂಬಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತಂದು ಫಸ್ಟು ಒಳಗಡೆ ಸ್ವಲ್ಪ ಹಾಕಿದ್ದೇನೆ. ಹಾಗೆ ಮೇಲ್ಗಡೆ ಸ್ವಲ್ಪ ಗಾರ್ನಿಷಿಗೆ ಹಾಕಿದ್ದೇನೆ. ನೆಕ್ಸ್ಟ್ ಚಾಕೋ ಚಿಪ್ಸ್ ಸ್ವಲ್ಪ ಹಾಕಿ, ಅದು ನನ್ನ ಮಗಳಿಗೆ ತುಂಬ ಇಷ್ಟ ಚಾಕೋ ಚಿಪ್ಸ್. ಹಾಗೆ ಅದನ್ನು ಸ್ವಲ್ಪ ಹಾಕಿ ಡೆಕೋರೇಷನ್ಗೆ ಅಂದ್ಬಿಟ್ಟು ಹಾಕಿ ಇಟ್ಟಿದ್ದೇನೆ. ಪ್ರೀ ಹೀಟ್ ಮಾಡಿಟ್ಟಿರೋ ಕುಕ್ಕರಲ್ಲಿ ಆ ಪಾತ್ರೆನೇ ಇಟ್ಟಿದ್ದೇನೆ. ಪಾತ್ರೆ ನಿಮಗೆ ಯಾವ ಸೈಜ್ ಅನುಕೂಲ ಆಗುತ್ತೋ ಆ ಸೈಜಲ್ಲಿ ಮಾಡಿ. ನನ್ನ ಹತ್ರ ಬಟರ್ ಪೇಪರ್ ಇರಲಿಲ್ಲ, ಹಾಗೆ ನಾನು ಡೈರೆಕ್ಟಾಗಿ ಹಾಕಿಟ್ಟಿದ್ದೀನಿ. ನೋಡಿ, ಇದು ಹೇಗೆ ಗೊತ್ತಾಗುತ್ತೆ ಅಂದರೆ, ನೋಡಿ, ಇದು ಸ್ಪೂನು ಅಥವಾ ಸ್ಟಿಕ್ ಏನಾದರೂ ತೊಗೊಂಡು ಮಾಡಿದ್ರೆ ನಮಗೆ ಪೇಸ್ಟ್ ಹತ್ತಬಾರ್ದು, ಅದಕ್ಕೆ ಡ್ರೈ ಆಗೇ ಬಂದರೆ ಕೇಕ್ ಆಗಿದೆ ಅಂತ. ನೋಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಎಷ್ಟು ಸ್ಪಾಂಜಿ ಆಗಿದೆ ಅಲ್ವಾ ಕೇಕು, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ. ಚಾಕೋ ಚಿಪ್ಸ್ ಎಲ್ಲ ಮೆಲ್ಟ್ ಆಗಿದೆ, ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ಆ ಬಾದಾಮಿ ಇರುತ್ತಲ್ವ, ಸಖತ್ ಕ್ರಿಸ್ಪಿಯಾಗಿದೆ, ತಿನ್ನುವಾಗ ಎಷ್ಟು ಕ್ರಿಸ್ಪಿ ನೋಡಿ. ಇನ್ನೂ ಆ ಸ್ಟೀಮ್ ಬರ್ತಾನೆ ಇದೆ. ಅದು ನಾನೊಂದು 30 ಮಿನಿಟ್ಸು ಬೇಕ್ ಮಾಡಿದ್ದೀನಿ ಇದನ್ನು. ಅಂದರೆ ಪ್ರೀ ಹೀಟು ಒಂದು 10 ಮಿನಿಟ್ಸ್ ಮಾಡಿ ಮತ್ತು 30 ಮಿನಿಟ್ಸು ಬೇಕ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಈಗ ಟೇಸ್ಟ್ ಮಾಡಿ ಹೇಳ್ತಾ ಇದ್ದಾಳೆ ಹೇಗಾಗಿದೆ ಅಂತ. ಸಖತ್ ಟೇಸ್ಟಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ಹೆಲ್ದಿಯಾಗಿರುತ್ತೆ. ಮನೆಯಲ್ಲೇ ಮಾಡಿಕೊಟ್ರೆ ಹೆಲ್ತ್ಗೂ ಒಳ್ಳೆಯದಲ್ವ, ಹೊರಗಡೆ ತಿನ್ನೋದಕ್ಕಿಂತ. ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.